ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಮನೆಯಲ್ಲಿ ಕಳ್ಳತನವಾಗಿರುವಂತಹ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಆದರೆ ಇದೀಗ ಪೊಲೀಸರು ಈ ವಿಚಾರವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಈಗಾಗಲೇ ವಿಚಾರಣೆಯನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮನೆಯ ಕಬೋರ್ಡ್ನಲ್ಲಿಟ್ಟಿರುವಂತಹ 3 ಲಕ್ಷ ರೂಪಾಯಿ ಕಾಣೆಯಾಗಿರುವುದರಿಂದ ಸಹಜವಾಗಿ ಇದ್ಯಾರೋ ಇನ್ಸೈಡರ್ಸ್ ಜಾಬ್ ಇರಬಹುದು ಅನ್ನೋ ಲೆಕ್ಕಾಚಾರ ಪೊಲೀಸ್ನವರದ್ದಾಗಿದೆ. ಹಾಗಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರ ಮನೆಗೆ ಕಳೆದ 1 ವಾರದಿಂದ ಯಾರೆಲ್ಲ ಭೇಟಿ ಕೊಟ್ಟಿದ್ರು, ಯಾರೆಲ್ಲ ಮನೆಯಲ್ಲಿ ತಂಗಿದ್ರು ಅನ್ನೋದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಇನ್ನು ಮನೆಯ ಒಳಭಾಗದಲ್ಲಿ ಸಿಸಿಟಿವಿ ಕ್ಯಾಮೆರಾ ಇಲ್ಲದಿರೋ ಕಾರಣ ಮನೆಯ ಹೊರಭಾಗದ ಫುಟೇಜ್ಗಳನ್ನ ಬಹಳ ತೀಕ್ಷ್ಣವಾಗಿ ಪೊಲೀಸರು ಗಮನಿಸ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ವಿಜಯಲಕ್ಷ್ಮಿ ಅವರ ಸ್ನೇಹಿತರೊಬ್ಬರು ಕೂಡ ವಿಜಯಲಕ್ಷ್ಮಿ ಅವರ ಮನೆಗೆ ಭೇಟಿ ಕೊಟ್ಟಿದ್ರು. ಅವರನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಒಟ್ಟಾರೆ ಇದು ಯಾರೋ ಮನೆಯ ಆಪ್ತರೆ ಮಾಡಿರುವಂತಹ ಕೆಲಸ ಅನ್ನುವಂಥದ್ದು ಪೊಲೀಸರ ಗುಮಾನಿ. ಅದರ ಜೊತೆಗೆ ಮನೆಯಲ್ಲಿ 2-3 ಕೆಲಸದವರಿದ್ದು ಅವರನ್ನ ಕೂಡ ಬಹಳ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆಯಂತೆ. ಇದು ಯಾರೋ ಕೆಲಸದವರದ್ದೇ ಇರಬಹುದು ಕೆಲಸ ಅನ್ನುವಂಥದ್ದು ಪೊಲೀಸರ ಗುಮಾನಿಯಾಗಿದೆ. ಹಾಗಾಗಿ ಪ್ರತಿಯೊಬ್ಬರ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ಅವರ ಚಲನವಲನಗಳ ಮೇಲೆ ಗಮನವಿಟ್ಟಿದ್ದಾರೆ. ಅದರ ಜೊತೆಗೆ ವ್ಯಕ್ತಿಯೊಬ್ಬರ ಮೇಲೆ ತೀವ್ರ ಅನುಮಾನವಿದ್ದು ಬಹಳಷ್ಟು ವಿಚಾರಣೆಯನ್ನ ಕೂಡ ಮುಂದುವರಿಸಿದ್ದಾರಂತೆ. ಇನ್ನು ವಿಜಯಲಕ್ಷ್ಮಿ ಅವರು ಕೂಡ ಆಕೆಯ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರಂತೆ.